ಇಂದು ಟಿ ನರಸೀಪುರ ತಾಲೂಕಿನ ಶಂಭುದೇವನಪುರ ಗ್ರಾಮದಲ್ಲಿ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ 119ನೇ ವರ್ಷದ ಜನ್ಮ ವರ್ಧಂತ್ಯೋತ್ಸವದ ಪ್ರಯುಕ್ತ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ಗ್ರಾಮದ ಸನ್ಮಿತ್ರರೇ, ಬಂಧು ಬಾಂಧವರೇ, ಇವತ್ತು ಭಾಳ ಸುದಿನ. ಏಪ್ರಿಲ್ 1 ಪ್ರತಿ ವರ್ಷ ಏಪ್ರಿಲ್ 1 ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಜಯಂತ್ಯೋತ್ಸವವನ್ನು ವಿಜೃಂಭಣೆಯಿಂದ ನಮ್ಮ ಗ್ರಾಮದಲ್ಲಿ ಆಚರಿಸ್ತಾ ಬಂದಿದ್ದೇವೆ. ಈ ಒಂದು ಸುಂದರ ಸಮಾಜದಲ್ಲಿ ಅವರು ಹಾಕಿಕೊಟ್ಟಂತಹ ಮಾರ್ಗದರ್ಶನ ಬಹುಶಃ ಪ್ರಪಂಚದಾದ್ಯಂತ ಯಾರೂ ಕೂಡ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಅನ್ನದಾಸೋಹ ಏನು ನಡೀತಾ ಇದೆ ಸಿದ್ಧಗಂಗೆ ಮಠದಲ್ಲಿ, ಅದನ್ನು ನೋಡಿ ಸರ್ಕಾರದವರು ಕೂಡ ಅನ್ನದಾಸೋಹನ ಪ್ರತಿ ಒಂದು ಶಾಲೆಗೂ ಅಳವಡಿಸ್ತಿರು ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಈ ಒಂದು ಅವರ ಮಾರ್ಗದರ್ಶನದಲ್ಲಿ ಆ ಒಂದು ದಾಸೋಹ ಕಾರ್ಯಕ್ರಮ ನಡೆದಾಡುವ ದೇವರು ಅಂತ ಅವ್ರ ಹೆಸರು ತಗೊಂಡು ಸರ್ಕಾರ ಅವರಿಗೆ ಪದ್ಮವಿಭೂಷಣ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಇಂತಹ ಮಹಾನ್ ಶಿವಶರಣರು ನಮ್ಮ ದಾರಿದೀಪವಾಗಿದ್ದಾರೆ. ಆದ್ದರಿಂದ ಇವರ ಪ್ರತಿ ವರ್ಷ ಅಥವಾ ಪ್ರತಿದಿನವೂ ಕೂಡ ಅವರನ್ನು ಸ್ಮರಣೆ ಮಾಡೋದ್ರಿಂದ ನಮ್ಮ ಒಂದು ಮಾರ್ಗದರ್ಶನ ಸಿಗುತ್ತೆ ನಮಗೆ ಅಂತ ಈ ಸಂದರ್ಭದಲ್ಲಿ ಎಲ್ಲರ ಪರ. ಈ ಸಂದರ್ಭದಲ್ಲಿ ಗೌಡ್ರು ಮಹಾದೇವಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮರಿಸ್ವಾಮಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಮಹೇಶ್, ನಿವೃತ್ತ ಡಿಪ್ಯೂಟಿ ತಹಸೀಲ್ದಾರ್ ಪ್ರಭುಸ್ವಾಮಿ, ಮಾಸ್ಟರ್ ಗುರುಸ್ವಾಮಿ, ಬಸಲಿಂಗಪ್ಪ, ರೇಚಣ್ಣ, ಮಲ್ಲಣ್ಣ, ಲಿಂಗರಾಜು, ವೀರಭದ್ರಪ್ಪ, ಕುಮಾರಸ್ವಾಮಿ, ಮಾಜಿ ಗೌಡ್ರು ಮಹದೇವಸ್ವಾಮಿ, ಮಹದೇವಪ್ಪ, ನಟೇಶ್ ಗುರುಗಳು, ನಾಗರಾಜು, ವೃಷವೇಂದ್ರ, ಪ್ರಭು, ಅಜಯ್, ಸಂತೋಷ್ ಹಾಗೂ ಇನ್ನಿತರರು ಹಾಜರಿದ್ದರು.